ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ, ನಾನೀಗ ರೀಸೆಂಟಾಗಿ 80 ದಿನದ ಹಿಂದೆ ಒಂದು 365 ಡೇಸ್ ಚಾಲೆಂಜ್ ಮಾಡ್ತೀನಿ ಅಂತ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಓಪನ್ ಅಪ್ ಆಗಿ ಹೇಳಿದ್ದೆ. ಏಪ್ರಿಲ್ 27ನೇ ತಾರೀಕು ನಾನು ಹೇಳಿದ್ದೆ. 27 ದಿನ ಶುರು ಮಾಡಬೇಕಾಗಿತ್ತು, ಮಾಡಿದ್ದೆ ಕೂಡ. ಅದು 80 ದಿನ ಕಂಟಿನ್ಯೂ ಮಾಡಿದೆ. 80 ದಿನ ಕಂಟಿನ್ಯೂ ಮಾಡಿ ಅಲ್ಲಿವರೆಗೂ ಕೂಡ ಯಾವುದೇ ಕುಂದುಕೊರತೆಯಿಂದ ಸಾಗಿತ್ತು. ಈಗ 80 ದಿನ ಆದಮೇಲೆ ಒಂದು ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂಸ್ ಆಯಿತು. ಸ್ವಲ್ಪ ಕೈಗೆ ಗಾಯ ಆಗಿ ಒಂದು 6 ಡೇಸ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು. ಇದರಿಂದ ನಾನು ಅದನ್ನು 6 ಡೇಸ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಏನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಂದರೆ ಎಲ್ಲದನ್ನು ಕಂಟಿನ್ಯೂ ಮಾಡಿದೆ. ವಾಕ್ ಒಂದು ಡೈಲಿ ಇದು ವಾಕ್ ಹೋಗೋಕ್ಕಾಗಲಿಲ್ಲ. ಸೊ ಆದ್ದರಿಂದ ನನಗೆ ಅದನ್ನು ಸೋತ್ ಲೆಕ್ಕ ಹಾಗೆ ಆಯಿತು. ಏನಂತ ಹೇಳಿದ್ರೆ, ಏನಪ್ಪ ನಾನು ಪ್ರಾಮಿಸ್ ಮಾಡಿದೆ ಅಂದರೆ ಒಂದು ದಿನ ಮಿಸ್ ಮಾಡಲ್ಲ, ಅದು ಮಿಸ್ ಮಾಡಿದ್ರೆ ಸೋತಾಗಿ ಅಂತ ಮಾಡಿದೆ. ಸೊ ನಾನು ಅದು ವಾಕ್ನ ಮಿಸ್ ಮಾಡಿದ್ರಿಂದ ಅದನ್ನು ನಾನು ಸೋತಾಗಾಯಿತು. ನಿಮ್ಮಲ್ಲಿ ಎಲ್ಲರ ಎದುರುಗಡೆ ನಾನು ಅದನ್ನು ಸೋತಿದ್ದೀನಿ ಅಂತ ಒಪ್ಕೊಳ್ತಾ ಇದ್ದೀನಿ. ಸೋತ ಜಾಗದಲ್ಲಿ ಮತ್ತೆ ಗೆಲ್ಲಬೇಕು ಅಂತ ಮತ್ತೆ ನಾನು ಪುನಃ ಈಗ ಆಗಸ್ಟ್ 1ನೇ ತಾರೀಕಿಂದ ಅಂದರೆ ನಾಳೆ ಗುರುವಾರದಿಂದ ನಾಳೆಯಿಂದ ನಾನು ಅದನ್ನು ನಾನೀಗ ಮತ್ತೆ 365 ಡೇಸ್ ಚಾಲೆಂಜ್ ನಾನು ತಗೊಳ್ತಾ ಇದ್ದೀನಿ. ಯಥಾ ಪ್ರಕಾರ ಹಾಗೆ ಇರುತ್ತೆ. ಏನಂದರೆ ಆಗಸ್ಟ್ 1ಇಂದ ನೆಕ್ಸ್ಟ್ ಜುಲೈ 31ವರೆಗೆ, ನೆಕ್ಸ್ಟ್ ಇಯರ್ 2025 ಜುಲೈ 31ವರೆಗೆ ಮತ್ತು ನಾನು 365 ಡೇಸ್ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾಯಿದ್ದೀನಿ. ಎಷ್ಟು ದಿನ ಈ ಸರಿ 8 ಡೇಸ್ ಮಾಡಿ ನಾನು ಸೋತಿರ್ಬೋದು, ಮತ್ತೆ ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಏನಪ್ಪ ಇರುತ್ತೆ ಅಂತ ಅಂದರೆ, ಅದೇ ಮಾಮೂಲಿ ಯಥಾ ಪ್ರಕಾರ ಬೆಳಗಿನ ಟೈಮಲ್ಲಿ ವಾಕಿಂಗು, ಹಾಗೆ ಡೈಲಿ 30 ನಿಮಿಷ ಮೆಡಿಟೇಷನು, ಒಂದು 20 ಪೇಜ್ ಬುಕ್ ಓದೋದು, 4 ಲೀಟರ್ ನೀರು ಕುಡಿಯೋದು, ವರ್ಕೌಟ್ ಮಾಡೋದು, ಈ ರೀತಿ ಎಲ್ಲ ಕೂಡ ಯಾವ್ದು ರೀತಿ ಇರುತ್ತೆ. ಅದನ್ನು ನಾನು ಪ್ರತಿದಿನ ಕೂಡ ನಾನು ಇದೇ ರೀತಿ ಮೀಡಿಯಾಗೆ ಅಪ್ಡೇಟ್ ಮಾಡ್ತೀನಿ. ಈ ಸರಿ ನಾನು ಗೆಲ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಗೆದ್ದೇ ಗೆಲ್ತೀನಿ. ನೋಡೋಣ. ಆಲ್ ದಿ ಬೆಸ್ಟ್. ಎಲ್ಲಿ ಕೊಡಿದಾಗ. ಜೈ ಶ್ರೀರಾಮ್.